ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಜಾತಿ ಗಣತಿ ಅರ್ಥಾತ್ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸರ್ವೇಕ್ಷಣಾ ವರದಿಯ ಕ್ಲೈಮ್ಯಾಕ್ಸ್ ಇವತ್ತೇನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಕಾರಣ ಇವತ್ತು ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಜಾತಿ ಗಣತಿ ವರದಿಯ ಭವಿಷ್ಯ ಏನಾಗುತ್ತೆ? ಕೈ ತೊಳ್ಕೊಳ್ಳುತ್ತಾ ಬೇರೆ ಆಯೋಗಕ್ಕೆ ಕೊಟ್ಟು ಅಂದ್ರೆ ಉಪಸಮಿತಿಯನ್ನ ರಚನೆ ಮಾಡಿ ಅನ್ನೋದು ಒಂದು ಪ್ರಶ್ನೆ, ಅಥವಾ ಕೇಂದ್ರಕ್ಕೆ ಶಿಫಾರಸನ್ನ ಯಥಾವತ್ತಾಗಿ ಮಾಡುತ್ತಾ? ಏನ್ ಮಾಡುತ್ತೆ ಸಿದ್ದು ಕ್ಯಾಬಿನೆಟ್ ಅನ್ನೋದು ಕುತೂಹಲಕ್ಕೆ ಕಾರಣ. ಯಾವ ಸಚಿವರು ತಟಸ್ಥವಾಗಿ ಉಳಿಯೋದಕ್ಕೆ ಬಯಸ್ತಾ ಇದ್ದಾರೆ ಈ ಇಶ್ಯೂಗೆ ಸಂಬಂಧಪಟ್ಟಂತೆ? ಯಾರು ಆಕ್ಷೇಪವನ್ನ ಪ್ರಖರವಾಗಿ ಪ್ರಕಟಿಸೋದಕ್ಕೆ ಮುಂದಾಗ್ತಾರೆ? ಯಾರು ಪರವಾಗಿ ನಿಲ್ತಾರೆ? ಯಾವುದರ ತೂಕ ಜಾಸ್ತಿ? ಎಲ್ಲವೂ ಕೂಡ ಸಂಜೆ 4 ಗಂಟೆಗೆ ಗೊತ್ತಾಗತ್ತೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಜಾತಿ ಗಣತಿ ಪರವಾಗಿ ಇರುವಂತಹ ಕೆಲವರು ಸರಿ ಇದೆ, ಚರ್ಚೆ ಆಗಬೇಕು ಇದ್ರ ಬಗ್ಗೆ ವಿಸ್ತೃತವಾಗಿ ಅಂತ ಹೇಳ್ತಾ ಇದ್ರೆ, ಕೆಲವರು ಬಹಿರಂಗವಾಗಿ ವೈಲೆಂಟ್ ಆಗ್ತಾ ಇಲ್ಲ, ಆದರೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಸಮುದಾಯದ ಒತ್ತಡ ಭಾರವಾಗೋಕೆ ಶುರುವಾಗಿದೆ. ಆ ಸಮುದಾಯದ ಧ್ವನಿಯಾಗಿ ಸಚಿವರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಹೊತ್ತಲ್ಲಿ? ಯಾವುದರ ತೂಕ ಜಾಸ್ತಿ ಇದೆ? ನೋಡ್ತಾ ಇದ್ದೀರಾ, ಜಾತಿ ದಂಗಲ್ ಪರವಾಗಿ ಪ್ರಮುಖವಾಗಿ ಇದನ್ನ ಆಚೆ ಬರಬೇಕು ಅಂತ ತೀರ್ಮಾನವನ್ನ ತೆಗೆದುಕೊಂಡವರೇ ಮುಖ್ಯಮಂತ್ರಿಗಳು. ಸಹಜವಾಗಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯ ಪರವಾಗಿದ್ದಾರೆ. ಕಾಂಗ್ರೆಸ್ನ ಸ್ಟ್ಯಾಂಡೇ ಅದು, ಹಿಂಗಾಗಿ ನಾನು ನಿಂತ್ಕೊಳ್ತೀನಿ ಅಂತಿದ್ದಾರೆ. ಇನ್ನೊಂದು ಕಡೆಗೆ ಪರಮೇಶ್ವರ್ ಗೃಹ ಸಚಿವರು ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಕಾರಣ ಇವ್ರಿಗೆ ಸಮುದಾಯದ ಓಟ್ ಏನು ಸಮಸ್ಯೆ ಆಗಲ್ಲ, ಹೀಗಾಗಿ ಇವರು ಕೂಡ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಜೆ ಜಾರ್ಜ್ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಆದರೆ ಜಾತಿ ಗಣತಿ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಕೆಜೆ ಜಾರ್ಜ್. ಹಲವು ಕಾರಣಗಳು ಇದಕ್ಕೋಸ್ಕರ ಇದೆ. ಒಂದು, ಸಿದ್ದರಾಮಯ್ಯ ಅವರ ಕಟ್ಟರ್ ಬೆಂಬಲಿಗರು ಕೆಜೆ ಜಾರ್ಜ್. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರು ಕೂಡ ಪರವಾಗಿ ನಿಲ್ತಾ ಇದ್ದಾರೆ. ಒಂದು, ಸಮುದಾಯದ ವೋಟ್ ಬೇಸ್ನಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅನ್ನುವಂಥದ್ದು ಒಂದು ದೃಢವಾದ ನಂಬಿಕೆ ಹಾಗೂ ಸಿದ್ದರಾಮಯ್ಯ ಅವರ ಕಟ್ಟರ್ ಬೆಂಬಲಿಗರು. ಹೀಗಾಗಿ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಸರಿ ಇದೆ, ಇದು ಚರ್ಚೆ ಆಗಲಿ, ಅಂಗೆ ಸಂಗೆ ಬಿಡುಗಡೆ ಆಗಲಿ ಅನ್ನೋ ಹಂತದಲ್ಲಿದ್ದಾರೆ. ಕೆ.ಎಚ್. ಮುನಿಯಪ್ಪ ಇವರು ಕೂಡ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಸಮುದಾಯದ ವೋಟ್ ಬೇಸಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಇವರಿಗೂ. ಪ್ರಿಯಾಂಕರ್ಗೆ ಕೂಡ ಸೇಮ್ ಟು ಸೇಮ್. ಒಂದು, ಅವರ ತಂದೆ ಕೂಡ ಜಾತಿ ಗಣತಿ ವಿಚಾರವಾಗಿ ಪರವಾಗಿ ನಿಂತ್ಕೊಳ್ತಾ ಬಂದವರು. ರಾಜಕಾರಣವಾಗಿ ಕೂಡ ದಲಿತ ಬಲಗೈ ಕಮ್ಯುನಿಟಿಗೆ ಸೇರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ್ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಪರವಾಗಿ ಸಹಜವಾಗಿ ನಿಂತ್ಕೊಳ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಂತಹ ಮತ್ತೊಬ್ಬ ಸಚಿವ ಶಿವರಾಜ್ ತಂಗಡಗಿ ಕೂಡ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಮೊನ್ನೆ ಇವರು ಅಂಕಿಅಂಶಗಳನ್ನೆಲ್ಲ ಇವರೇ ಬಿಡುಗಡೆ ಮಾಡಿದ್ದು. ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಒಂದು ಹಂತ ಹೆಜ್ಜೆ ಮುಂದಕ್ಕೆ ಹೋಗಿ ಅಧಿವೇಶನ ಕರೀಲಿ ಅವರು 3 ದಿನ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಕೆ.ಎನ್. ರಾಜಣ್ಣ ಕೂಡ ಜಾತಿ ಗಣತಿಯ ದಾಖಲೆಗಳು ಸರಿ ಇದೆ, ಬಿಡುಗಡೆ ಆಗಲಿ, ಶಿಫಾರಸು ಅನುಷ್ಠಾನಕ್ಕೆ ಬರಲಿ ಅಂತ ಕೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಇವರು ಇನ್ಫ್ಯಾಕ್ಟ್ ಸಂಭ್ರಮದಲ್ಲಿದ್ದಾರೆ. ಯಾಕಂದರೆ ನಂಬರ್ಸ್ ನೋಡಿದ್ರಲ್ಲ ನೀವು, ಮೊನ್ನೆ ಲೀಕ್ ಆಗಿರೋ ನಂಬರ್ಸು. ರಹೀಂ ಖಾನ್ ಇವರು ಕೂಡ ಸಂಭ್ರಮದಲ್ಲಿರುವಂತಹ ಬಳಗಕ್ಕೆ ಸೇರ್ತಾ ಇದ್ದಾರೆ, ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಬೈರತಿ ಸುರೇಶ್ ಸಿಎಂ ಸಿದ್ದರಾಮಯ್ಯ ಅವರ ಕಟ್ಟರ್ ಬೆಂಬಲಿಗರು, ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಧು ಬಂಗಾರಪ್ಪ ಇದೀಗ ಸಮುದಾಯಕ್ಕೆ ಸೇರಿದವರು, ಹಿಂದ ವರ್ಗಕ್ಕೆ ಲಾಭ ಆಗುತ್ತೆ, ಹೀಗಾಗಿ ಬಿಡುಗಡೆ ಆಗಲಿ ವರದಿಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಾಂಕಾಳ್ ವೈದ್ಯ ಮೊಗವೀರ ಕಮ್ಯುನಿಟಿಗೆ ಸೇರಿದವರು, ಇವರು ಕೂಡ ಅಷ್ಟೇ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಬೋಸರಾಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಸರಿ ಇದೆ ಅನ್ನೋ ವರ್ಗಕ್ಕೆ ಸೇರಿದವರು ಆಗಿದ್ದಾರೆ, ಹೀಗಾಗಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಸಂತೋಷ್ ಲಾಡ್ 85% ರಿಸರ್ವೇಷನ್ ಸ್ಟೇಟಿಗೆ ಬರಬೇಕು, ಯಾಕೆ ಬರಬಾರ್ದು ಅಂತ ಸಮಾವೇಶಗಳಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಕೂಡ ಪರವಾಗಿ ನಿಂತಿದ್ದಾರೆ. ತಟಸ್ಥರಾಗಿ ಯಾರಿದ್ದಾರೆ ಅಂತ ಕೇಳಿದ್ರೆ ಎಚ್.ಕೆ. ಪಾಟೀಲ್ ಅವರು. ಇವರು ತಟಸ್ಥ ಅನ್ನೋ ಕ್ಯಾಟಗರಿ ಇದೆಯಲ್ಲ, ಅದು ಇಂಡೈರೆಕ್ಟ್ಲಿ ಸಪೋರ್ಟೇ. ಇಟ್ ಇಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಸಪೋರ್ಟೇ. ಬೇರೆ ಬೇರೆ ರೀಸನ್ಸ್ ಇದಾವೆ ಅದಕ್ಕೆ. ಎಂ.ಬಿ. ಪಾಟೀಲ್ ಅವರು ತಟಸ್ಥರು ಅನ್ನೋ ಗುಂಪಿಗೆ ಯಾಕೆ ಬರ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಕಾರಣಕ್ಕೆ. ಶರಣ್ ಪ್ರಕಾಶ್ ಪಾಟೀಲ್ ಇವರು ಕೂಡ ಅಷ್ಟೇ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಸದ್ಯಕ್ಕೆ ತಟಸ್ಥರಾಗಿ ಉಳಿಯುವಂತಹ ತೀರ್ಮಾನ. ಶರಣ ಬಸಪ್ಪ ದರ್ಶನಾಪುರ್ ತಟಸ್ಥ ಸಚಿವರ ಸಾಲಿಗೆ ಸೇರ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಆ್ಯಕ್ಚುಲಿ ಇವರು ವಿರುದ್ಧವಾಗಿ ಇದ್ದವರು. ಮೊನ್ನೆ ಎಲ್ಲ ಒಕ್ಕಲಿಗರ ಶಾಸಕರದ್ದು ಮೀಟಿಂಗ್ ಎಲ್ಲ ಆಯ್ತಲ್ಲ, ಅದರಲ್ಲೆಲ್ಲ ಅವ್ರು ಕಾಣಿಸ್ಕೊಂಡ್ರು. ಕೆ ವೆಂಕಟೇಶ್ ಕೂಡ ಅಷ್ಟೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು, ಸಿದ್ದರಾಮಯ್ಯ ಅವರ ಕಾರಣಕ್ಕೋಸ್ಕರ ತಟಸ್ಥರಾಗ್ತಾ ಇದ್ದಾರೆ, ನ್ಯೂಟ್ರಲ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿ ಸುಧಾಕರ್ ಜೈನ ಸಮುದಾಯಕ್ಕೆ ಸೇರಿದವರು, ತಟಸ್ಥರು ಅನ್ನೋ ಗುಂಪಿನಲ್ಲಿ ಸದ್ಯಕ್ಕೆ ಗುರುತಿಸಲ್ಪಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಜನ ಬೇಕಾದರೂ ಶಿಫ್ಟ್ ಆಗ್ಬೋದು, ಇದರಲ್ಲಿ ಏನು ವಿಪ್ಲವ ಬೇಕಾದರೂ ಆಗ್ಬೋದು. ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ತಟಸ್ಥರು. ಇನ್ಫ್ಯಾಕ್ಟ್ ಇವರು ಪರವಾಗಿ 1-2 ದಿನ ಗಟ್ಟಿಯಾಗಿ ಮಾತಾಡಿದವರು. ಈಗ ಆಕ್ಷೇಪ ಎತ್ತುತ್ತಾ ಇರೋದು ಯಾರು ಅದನ್ನು ನೋಡ್ಬಿಡೋಣ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಅತಿ ದೊಡ್ಡ ಭಾರ
ಇವ್ರ ಮೇಲಿದೆ. 5% ವೋಟ್ ಶಿಫ್ಟ್ ಮಾಡಿಕೊಟ್ವಿ, ನಮ್ಮ ಸಮುದಾಯದ ಪರವಾಗಿ ನೀವು ನಿಂತ್ಕೊಳ್ಳಲ್ವಾ ಅಂತ ಕೇಳಿದ್ದಾರೆ. ಮೀಟಿಂಗ್ನಲ್ಲೆಲ್ಲ ಇದ್ರು. ಮೊನ್ನೆ ಅವರು ಚಲುವರಾಯಸ್ವಾಮಿ ಅವರು ವಿರುದ್ಧವಾಗಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಮೀಟಿಂಗ್ನಲ್ಲೂ ಕೂಡ ಅಕ್ಕಪಕ್ಕ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರು ಅವರು. ಡಾಕ್ಟರ್ ಎಂ ಸಿ ಸುಧಾಕರ್ ಇವರು ಕೂಡ ವಿರೋಧವಾಗಿ ನಿಂತ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು. ರಾಮಲಿಂಗಾರೆಡ್ಡಿ ಅವರು ನಮ್ಮ ನಂಬರ್ಸನ್ನೇ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ, ಇವರು ರೆಡ್ಡಿ ಸಮುದಾಯದ ನಂಬರ್ ತಪ್ಪಾಗಿ ತೋರಿಸಿದ್ದಾರೆ ಅಂತ ಬಹಿರಂಗವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ಕೂಡ ಅಪೋಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅತ್ಯಂತ ದೊಡ್ಡ ಪ್ರೆಷರ್ ಇದೆ, ಸೊ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸೋ ಸಾಧ್ಯತೆ ಇದೆ. ಶಿವಾನಂದ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಹಿರಿಯ ಪಾಲಿಟಿಷಿಯನ್, ಇವರು ವಿರುದ್ಧವಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ಇವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕೂಡ ಹೇಳಿದರು ಅವರು, ಈ ನಂಬರ್ಸ್ನೆಲ್ಲ ನೋಡಬೇಕಾಗತ್ತೆ, ಇನ್ನೊಂದ್ಸಲ ನಾವು ಕ್ಲೀನಾಗಿ ಅಧ್ಯಯನ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿದರು. ಸೊ ಇಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನೀವು ತೂಕ ಯಾವ್ದು ಜಾಸ್ತಿ ತೂಗ್ತಾ ಇದೆ ಅಂತ ಕೇಳಿದರೆ, ತಟಸ್ಥರು ಪ್ಲಸ್ ಪರವಾಗಿರೋರ್ದು ತೂಕ ಜಾಸ್ತಿ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ತಟಸ್ಥರು ಪ್ಲಸ್ ಪರ ಎರಡರದ್ದು ನಾವು ಆ್ಯಡ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಕ್ಷೇಪದ ಧ್ವನಿಗಿಂತ ಪರವಾಗಿರುವಂತಹ ಧ್ವನಿಗಳೇ ಜಾಸ್ತಿ ವ್ಯಕ್ತ ಆಗೋ ಸಾಧ್ಯತೆ ಇದೆ. ಇಂಥ ಟೈಮ್ನಲ್ಲಿ ಏನಾಗ್ಬೋದು? ಸರ್ಕಾರ ಇದರಲ್ಲಿ ಏನಾದರೂ ಒಂದು ಡಿಸಿಷನ್ಗೆ ಇವತ್ತು ಬರಬಹುದು ಅಂತ ಅನ್ಸುತ್ತಾ, ಅಥವಾ ಇದನ್ನು ಕೇಂದ್ರಕ್ಕೆ ಶಿಫಾರಸ್ ಮಾಡೋದ್ರ ಮೂಲಕನೋ ಅಥವಾ ಇನ್ಯಾವುದೋ ಕಮಿಟಿ ರಚನೆ ಮಾಡೋದ್ರ ಮೂಲಕನೋ ಕೈ ತೊಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದಾ? ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಪ್ರಮುಖವಾಗಿ ಅಂಕೆ ಸಂಖ್ಯೆದ ಮೇಲೆಯೇ ತೀರ್ಮಾನ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಯಾರೆಲ್ಲ ಪರ ವಿರೋಧ ಇದ್ದಾರೆ ಅಂತ ಒಂದು ಸ್ಪಷ್ಟವಾಗಿ ಒಂದು ನಂಬರ್ಸನ್ನು ಕೊಡ್ಬೋದಷ್ಟೇ. ಪ್ರಮುಖವಾಗಿ ಇದೇ ನಂಬರನ್ನು ತೆಗೆದುಕೊಂಡು ಇಲ್ಲ ಜಾಸ್ತಿ ಹೇಳ್ತಕ್ಕಂಥವರೇ ಒಂದು ರೀತಿಯಲ್ಲಿ ಇದ್ದಾರೆ, ಹಾಗಾಗಿ ತೀರ್ಮಾನವನ್ನು ಜಾರಿ ಮಾಡಿಬಿಡೋಣ ಅಂತ ನಿರ್ಧಾರಕ್ಕೂ ಕೂಡ ರಾಜ್ಯ ಸರ್ಕಾರ ಇವತ್ತು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಯನ್ನು ನಡೆಸಬೇಕಾಗತ್ತೆ. ಯಾಕೆಂದರೆ ಈ ಒಂದು ಜಾತಿ ಜ್ವಾಲೆ ಏನಿದೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕ್ಯಾಸ್ಟ್ ಕಾಂಬಿನೇಷನ್ದೇ ಬೇರೆ, ಜೊತೆಗೆ ಅದರಲ್ಲಾಗುವಂಥ ರಾಜಕಾರಣದ ರೀತಿಗಳೇ ಬೇರೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ ಎಚ್ಚರಿಕೆಯನ್ನು ಹೆಜ್ಜೆ ಇಡೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿರ್ತಕ್ಕಂಥದ್ದು, ಸಿದ್ದರಾಮಯ್ಯವರು ಕೂಡ ಮುಂದಾಗಿದ್ದಾರೆ. ಆದರೆ ಕೆಲವರು ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸದೆ ಜಾತಿ ಗಣತಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ಬೋದು. ಆದರೆ ಒಳಗಡೆ ಎಲ್ಲ ಒಂದು ಕಡೆ ಈ ರೀತಿಯ ಸಾಧಕ ಬಾಧಕಗಳು ಆಗ್ಬೋದು, ಈ ಏರಿಯಾದಲ್ಲಿ ಈ ರೀತಿ ಹೊಡೆತ ಆಗ್ಬೋದು, ಹಾಗಾಗಿ ಇದ್ರ ಬಗ್ಗೆ ಸಮೀಕ್ಷೆಯಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಬೋದಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಲಾಬಲದ ಆಧಾರದ ಮೇಲೆ ಇವತ್ತು ತೀರ್ಮಾನ ಆಗೋದಿಲ್ಲ. ಆದರೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಗೊಂದಲಗಳನ್ನು ಪರಿಹರಿಸಬೇಕು ಅಂತ ಕೆಲ ಪ್ರಬಲವಾಗಿರ್ತಕ್ಕಂಥ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸೋರಿದ್ದಾರೆ. ಹಾಗಾಗಿ ಅದನ್ನು ಕೂಡ CM ಸಿದ್ದರಾಮಯ್ಯ ಅವರು ಪರಿಗಣನೆಗೆ ತೆಗೆದುಕೊಂಡು ತದನಂತರ ಒಂದು ರೀತಿಯಲ್ಲಿ ಅಳೆದು ತೂಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಬೇರೆ ಬೇರೆ ರೀತಿಯ ಒಂದು ಜಾತಿ ವಿಚಾರವಾಗಿ ಆದಂಥ ಒಂದು ರಾಜಕೀಯ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದನ್ನ ವೀರೇಂದ್ರ ಪಾಟೀಲ್ ಅವರ ಕಾಲದಿಂದ ದೇವರಾಜ ಅರಸು ಆದ ನಂತರ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಕಳೆದ ಬಾರಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಕೈ ಸುಟ್ಕೊಂಡ್ರು ಅನ್ನೋದು ಘಟನೆಯೂ ಕೂಡ ಎಲ್ಲರಿಗೂ ಕೂಡ ನೆನಪಿದೆ. ಆ ಕಾರಣಕ್ಕೋಸ್ಕರವಾಗಿ ರಾಜಕೀಯ ಕಾರಣ ಆಗಿರ್ಬೋದು ಮತ್ತು ಈ ಒಂದು ಸಾಮಾಜಿಕ ಆರ್ಥಿಕ ಈ ಒಂದು ವಿಚಾರವಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ಹೊರಬೀಳುವಂಥ ಸಾಧ್ಯತೆ ಇದೆ. ಆ ತೀರ್ಮಾನ ಇವತ್ತೇ ಆಗುತ್ತೋ ಅಥವಾ ಇನ್ನೊಂದಷ್ಟು ದಿನ ಪೋಸ್ಟ್ಪೋನ್ ಆಗುತ್ತೋ ಕಾದು ನೋಡಬೇಕು ಮಮತಾ. ಡಿಸಿಷನ್ ಬಗ್ಗೆನೇ ಮಾತಾಡೋದಾದರೆ ರವೀಶ್, ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ತೀರಾ ಕ್ಷೀಣ ಅಂತ ಅನಿಸ್ತದೆ ಸದ್ಯಕ್ಕೆ. ರಿಜೆಕ್ಟ್ ಮಾಡೋರೇ ಆಗಿದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಅದನ್ನು ಸಚಿವರ ಕೈಗೆ ಕೊಡ್ತಾನೆ ಇರಲಿಲ್ಲ ಪ್ರತಿನಾ ಅಂತ. ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ಆ ರಿಜೆಕ್ಷನ್ ಅನ್ನುವಂತಹ ವಿಚಾರವನ್ನು ನಾವು ಔಟ್ ಆಫ್ ಬಾಕ್ಸ್ ಇಡ್ಬೋದಾ, ಹೇಗೆ? ಖಂಡಿತವಾಗಿ ಕೂಡ ರಿಜೆಕ್ಟ್ ಮತ್ತು ಅಕ್ಸೆಪ್ಟ್ ಅನ್ನೋದು ಏನಿದೆ ಅದೆರಡೂ ಕೂಡ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಏನು ಆಗೋದಿಲ್ವೇನೋ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಈಗ ಅಡಕತ್ತಿರಲ್ಲಿ ಇರ್ತಕ್ಕಂಥವ್ರು, ಈಗಾಗಲೇ ಹಿಂದುಳಿದ ವರ್ಗದ ಚಾಂಪಿಯನ್, ಅಹಿಂದ ಚಾಂಪಿಯನ್ ಸಿದ್ದರಾಮಯ್ಯ ಅವರು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ತನ್ನ ಅಧಿಕಾರ ಅವಧಿಯಲ್ಲಿ ಏನಾದರೂ ಒಂದು ಇದನ್ನು ಕೂಡ ಒಂದು ರೀತಿಯಲ್ಲಿ ಅಳಿಸಲಾಗದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡೇ ಹೋಗಬೇಕು ಅನ್ನೋ ನಿರ್ಧಾರವೂ ಕೂಡ ಅವ್ರ ಮನಸ್ಸಲ್ಲಿದೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ತಾವೇ ಒಂದು ರೀತಿಯಲ್ಲಿ ಜಾತಿ ಗಣತಿಯನ್ನು ಮಾಡಿಸಿ ಈಗ ತಾವೇ ಆ ಒಂದನ್ನು ವರದಿಯನ್ನು ಕೂಡ ಮಂಡಿಸಿ ಆ ಕ್ಯಾಬಿನೆಟ್ನಲ್ಲಿ ಏಕಾಏಕಿ ಅದನ್ನು ಸಾರಾಸಗಟಾಗಿ ರಿಜೆಕ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಹೋಗೋದಿಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಹಾಗಾಗಿ ರಿಜೆಕ್ಟ್ ಸದ್ಯಕ್ಕೆ ಆಗೋದಿಲ್ವೇನೋ ಅನಿಸುತ್ತೆ. ಜೊತೆಗೆ ಅಕ್ಸೆಪ್ಟೆನ್ಸಿಗೂ ಕೂಡ, ಯಾಕೆಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಆತುರದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಇಲ್ಲ.
ಯಾಕೆಂದರೆ ಈಗಾಗಲೇ ಒಂದು ರೀತಿಯಲ್ಲಿ ಪಬ್ಲಿಕ್ ಡೊಮೈನ್ಗೆ ಬರ್ತಾ ಇದೆ, ಅನಧಿಕೃತವಾಗಾದರೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಾಧಕ ಬಾಧಗಳನ್ನು ಇನ್ನೊಂದಷ್ಟು ದಿನ ನಡೀಲಿ, ತದನಂತರ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು. ಅಲ್ಲಿ ತನಕ ಏನೇನು ಆಪ್ಷನ್ಸ್ಗಳಿದೆ ಆ ಆಪ್ಷನ್ಸಲ್ಲಿ ಯಾವ ಆಪ್ಷನ್ಸು ಈಗ ಪೂರಕ ಆಗುತ್ತೆ ಅದನ್ನು ಮಾತ್ರ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತರೋಣ ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಕ್ಯಾಬಿನೆಟ್ನ ಸುದೀರ್ಘ ಚರ್ಚೆಯ ಬಳಿಕ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ರಿಜೆಕ್ಷನ್ ಅನ್ನೋದು ಸೆಲ್ಫ್ ಗೋಲ್ ಆಗ್ಬಿಡುತ್ತೆ ಒಂದು ವೇಳೆ ಆ ಥರದ್ದೆಲ್ಲ ಮಾಡಿದ್ರೆ, ಸೊ ಅದರ ಸಾಧ್ಯತೆ ಕ್ಷೀಣ. ಬಟ್ ಕಾಲಹರಣ ಮಾಡೋದಕ್ಕೆ ಯಾವುದಾದ್ರೂ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಬನ್ನಿ ನಂಬರ್ಸ್ನ ಅಂತ ಹೇಳಬಹುದು, ಅಥವಾ ಯಾವುದೇ ಡಿಸಿಷನ್ ತಗೊಳ್ಳದೇ ಇರಬಹುದು.